ಹರಿ ಓಂ. ಧನ್ವಿತಾಸ್ ವರ್ಲ್ಡ್ ಹೆಲ್ತ್ ಈಸ್ ವೆಲ್ತ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯೂಟ್ಯೂಬ್ ಚಾನಲ್ ವೀಕ್ಷಿಸುತ್ತಿರುವ ಎಲ್ಲ ವೀಕ್ಷಕರಿಗೂ ಸಹ ನಮಸ್ಕಾರಗಳು. ಈ ದಿನ ಒಂದು ಪ್ರಾಣಾಯಾಮದ ಬಗ್ಗೆ ತಿಳಿಯೋದಕ್ಕೆ ಪ್ರಯತ್ನ ಮಾಡ್ತಾ ಹೋಗೋಣ. ಪ್ರಾಣಾಯಾಮದ ಹೆಸರು ಕಪಾಲಭಾತಿ. ಕಪಾಲಭಾತಿ ಪ್ರಾಣಾಯಾಮವನ್ನು ಹೇಗೆ ಮಾಡಬೇಕು, ಯಾವ ಸಮಯದಲ್ಲಿ ಮಾಡಬೇಕು, ಯಾರು ಮಾಡಬೇಕು, ಅದರ ಉಪಯೋಗಗಳೇನು ಅನ್ನೋದ್ರ ಬಗ್ಗೆ ಇವತ್ತು ತಿಳಿಯೋದಕ್ಕೆ ಪ್ರಯತ್ನ ಮಾಡ್ತಾ ಹೋಗೋಣ. ಕಪಾಲಭಾತಿ, ಕಪಾಲ ಅಂದರೆ ಮುಖ, ಭಾತಿ ಅಂದರೆ ಕಾಂತಿ. ಯಾವುದೇ ಪರಿಮಳ ದ್ರವ್ಯಗಳಿಂದಲೇ, ಸುಗಂಧ ದ್ರವ್ಯಗಳಿಂದಲೇ ನಮ್ಮ ಮುಖದ ಕಾಂತಿಯನ್ನು ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಸಹಕಾರ ನೀಡುವಂತಹ ಪ್ರಾಣಾಯಾಮ ಕಪಾಲಭಾತಿ ಪ್ರಾಣಾಯಾಮ. ಈ ಒಂದು ಕಪಾಲಭಾತಿ ಪ್ರಾಣಾಯಾಮವನ್ನು ತಿಳಿಯೋದಕ್ಕಿಂತ ಮುಂಚೆ ಎಲ್ಲ ವೀಕ್ಷಕರಲ್ಲಿ ಒಂದು ಮನವಿ, ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಕೊಡ್ತಾ ಸಬ್ಸ್ಕ್ರೈಬ್ ಮಾಡಿ ಯೂಟ್ಯೂಬ್ ಚಾನಲನ್ನು ಪ್ರೋತ್ಸಾಹಿಸಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ. ಮೊದಲಿಗೆ ಪ್ರಾರ್ಥನೆಯೊಂದಿಗೆ ಈ ದಿನದ ತರಗತಿಯನ್ನು ಪ್ರಾರಂಭ ಮಾಡೋಣ. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕಪಾಲಭಾತಿ ಪ್ರಾಣಾಯಾಮವನ್ನು ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ನಮ್ಮ ಕತ್ತು ಬೆನ್ನು ನೇರವಾಗಿ ಇಟ್ಕೋಬೇಕು. ಸುಖಾಸನ ಸ್ಥಿತಿನಲ್ಲಿ ಕುಳಿತು ಅಥವಾ ಪದ್ಮಾಸನ ಅಥವಾ ವಜ್ರಾಸನ ಸ್ಥಿತಿನಲ್ಲಿ ಕುಳಿತು ಈ ಒಂದು ಪ್ರಾಣಾಯಾಮವನ್ನು ಮಾಡಬಹುದು. ಈ ಪ್ರಾಣಾಯಾಮವನ್ನು ಮಾಡಬೇಕಾದ್ರೆ ಕೈಯಲ್ಲಿ ಚಿನ್ಮುದ್ರೆ ಇಟ್ಕೋಬೇಕು. ಚಿನ್ಮುದ್ರೆಯನ್ನು ಎರಡೂ ಕೈಯಲ್ಲಿ ತೊಡೆ ಮೇಲೆ ಇಟ್ಕೊತ ಈ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡ್ತಾ ಹೋಗಬೇಕು. ಆದರೆ ಬೆನ್ನಿನ ಭಾಗ ಮಾತ್ರ ನೇರ ಇರಬೇಕು. ಕತ್ತುವನ್ನು ಬೆನ್ನು ನೇರವಾಗಿ ಇಟ್ಕೊತ ನಾವು ಸುಖಾಸನ ಸ್ಥಿತಿನಲ್ಲಿ ಕುಳಿತು ಮುಂದುವರಿಸ್ತಾ ಹೋಗಬೇಕು. ಈ ಪ್ರಾಣಾಯಾಮವನ್ನು ಯಾರು ಮಾಡಬಾರ್ದು ಅಂತಂದರೆ ಗರ್ಭಿಣಿ ಸ್ತ್ರೀಯರು, ಹೊಟ್ಟೆಯ ಭಾಗದಲ್ಲಿ ಯಾರಿಗೆ ಶಸ್ತ್ರಚಿಕಿತ್ಸೆ ಆಗಿರುತ್ತೆ ಅವರು ಈ ಪ್ರಾಣಾಯಾಮವನ್ನು ಮಾಡಬಾರ್ದು. ಜೊತೆಗೆ BP ಸಮಸ್ಯೆ ಇರೋರು ತುಂಬ ನಿಧಾನವಾಗಿ ಮುಂದುವರಿಸ್ತಾ ಹೋಗಬೇಕು. ಕಪಾಲಭಾತಿಯನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ತೋರಿಸ್ಕೊಡೋದಕ್ಕೆ ಪ್ರಯತ್ನ ಮಾಡ್ತಾ ಹೋಗ್ತೀನಿ. ಬೆನ್ನಿನ ಭಾಗ ನೇರ ಇಟ್ಕೊಂಡಿದ್ದೀವಿ. 1 ಸೆಕೆಂಡ್ ಒಂದ್ಸಲ ಉಸಿರನ್ನು ಖಾಲಿ ಮಾಡೋದು ಅಷ್ಟೇ. ಈ ಸ್ಥಿತಿನಲ್ಲಿ ಹೊಟ್ಟೆಯ ಭಾಗ ಮಾತ್ರ ಶೇಕ್ ಆಗುತ್ತೆ. ಒಂದ್ಸಲ ಮಾಡಿ ತೋರಿಸ್ತೀನಿ. ಅದೇ ರೀತಿ ಅಭ್ಯಾಸ ಮಾಡ್ತಾ ಹೋಗಬೇಕು. ಈ ರೀತಿ ಮುಂದುವರಿಸ್ತಾ ಹೋಗ್ಬೇಕು. ಉಸಿರು ಆಟೋಮೆಟಿಕ್ಕಾಗಿ ಒಳಗಡೆ ಬರುತ್ತೆ. ಉಸಿರನ್ನು ಖಾಲಿ ಮಾಡಬೇಕಾದ್ರೆ ನಮ್ಮ ಪ್ರಯತ್ನ ಇರಬೇಕು. ಪ್ರಾರಂಭದಲ್ಲಿ ನೀವು ಕಲಿಬೇಕಾದ್ರೆ ಹೊಟ್ಟೆ ಭಾಗವನ್ನು ಈ ರೀತಿ ಇಟ್ಕೊಳ್ಳಿ. ಮೂಗಿನ ಹತ್ರ ಇನ್ನೊಂದು ಕೈಯನ್ನು ತರ್ತಾ ಸಹಜವಾಗಿ ಉಸಿರನ್ನು ಖಾಲಿ ಮಾಡಿ. ಹೊಟ್ಟೆ ಭಾಗ ಒಳಗಡೆ ಹೋಗುತ್ತೆ. ಖಾಲಿ ಮಾಡಿದಾಗ ಉಸಿರನ್ನು ಖಾಲಿ ಮಾಡಿದಾಗ ಹೊಟ್ಟೆ ಭಾಗ ಒಳಗಡೆ ಹೋಗುತ್ತೆ. ಈ ರೀತಿ ಮುಂದುವರಿಸ್ತಾ ಹೋಗಬೇಕು. ಪ್ರಾರಂಭದಲ್ಲಿ ಕಲಿಬೇಕಾದ್ರೆ ಸ್ವಲ್ಪ ಸಮಯವನ್ನು ತಗೊಳುತ್ತೆ, ತೊಂದರೆ ಇಲ್ಲ. ನಿಧಾನವಾಗಿ ಪ್ರಾರಂಭ ಮಾಡ್ತಾ ಮುಂದುವರಿಸ್ತಾ ಹೋಗಬೇಕು. ಈ ಕಪಾಲಭಾತಿ ಪ್ರಾಣಾಯಾಮವನ್ನು ನಿಮಿಷಕ್ಕೆ 60 ಬಾರಿ ಕಂಟಿನ್ಯೂಸ್ ಆಗಿ ಮುಂದುವರಿಸ್ತಾ ಹೋಗಬೇಕು. 1 ಸೆಕೆಂಡ್ ಒಂದ್ಸಲ. ಪ್ರಾರಂಭದಲ್ಲಿ ನಾವು ಕಪಾಲಭಾತಿ ಪ್ರಾಣಾಯಾಮವನ್ನು ಮಾಡಬೇಕಾದ್ರೆ ಹೊಟ್ಟೆಯ ಭಾಗದಲ್ಲಿ ನೋವು ಸಹಜವಾಗಿ ಬರುತ್ತೆ. ಅಂತಹ ಸಮಯದಲ್ಲಿ 1 ನಿಮಿಷ ನಿಲ್ಲಿಸಿ, 1 ಸೆಕೆಂಡ್ ನಿಲ್ಲಿಸಿ ಸಹಜವಾಗಿ ಉಸಿರಾಟವನ್ನು ಮಾಡಿ ಸಹಜ ಸ್ಥಿತಿಗೆ ಉಸಿರಾಟವನ್ನು ತಂದು ತದನಂತರ ಮತ್ತೊಮ್ಮೆ ಮುಂದುವರಿಸ್ತಾ ಹೋಗ್ಬೋದು. ಈ ಅಭ್ಯಾಸವನ್ನು ಮಾಡ್ತಾ ಮಾಡ್ತಾ ನಾವು ಕಂಟಿನ್ಯೂಸ್ ಆಗಿ 5 ನಿಮಿಷ, 10 ನಿಮಿಷ, 15 ನಿಮಿಷಗಳ ಕಾಲ ಮುಂದುವರಿಸ್ತಾ ಹೋಗ್ಬೋದು. ಪ್ರತಿದಿನ 10 ರಿಂದ 15 ನಿಮಿಷಗಳ ಕಾಲ ಈ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡ್ತಾ ಹೋಗಬೇಕು. ಊಟ ಮಾಡಿದ ತಕ್ಷಣ ಈ ಪ್ರಾಣಾಯಾಮವನ್ನು ಮಾಡಬಾರ್ದು. ಬೆಳಗ್ಗೆ ಅಥವಾ ಸಂಜೆ ಸಮಯದಲ್ಲಿ ಮುಂದುವರಿಸ್ತಾ ಹೋಗಬೇಕು. ಊಟ ಆದ ನಂತರ 4-5 ಗಂಟೆ ಗ್ಯಾಪ್ ಇರಬೇಕು. ಹೊಟ್ಟೆ ಭಾಗ ಖಾಲಿ ಇರುವ ಸಮಯದಲ್ಲಿ ಈ ಪ್ರಾಣಾಯಾಮವನ್ನು ಮಾಡಬೇಕಾಗುತ್ತೆ. ಊಟ ಆದ ತಕ್ಷಣ ಯಾವುದೇ ಕಾರಣಕ್ಕೂ ಈ ಪ್ರಾಣಾಯಾಮವನ್ನು ಮಾಡಬಾರ್ದು. BP ಸಮಸ್ಯೆ ಇರೋರು ತುಂಬ ನಿಧಾನವಾಗಿ ಮುಂದುವರಿಸ್ತಾ ಹೋಗಬೇಕು. ನಿಮಿಷಕ್ಕೆ 30 ಬಾರಿ ಮಾಡ್ತಾ ಅಭ್ಯಾಸ ಮಾಡ್ತಾ ಮುಂದುವರಿಸ್ತಾ ಹೋಗಬೇಕು ಅಂತ ತಿಳಿಸ್ತಾ, ಈ ಕಪಾಲಭಾತಿ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡೋದ್ರಿಂದ ಏನೆಲ್ಲ ಉಪಯೋಗ ಪಡ್ಕೋಬೋದು ಅನ್ನೋದನ್ನು ನಾವು ತಿಳಿತಾ ಹೋಗೋದಾದರೆ, ಹೃದಯ ರೋಗ ಸಂಬಂಧಿ ಸಮಸ್ಯೆಗಳನ್ನು ನಿವಾರಣೆ ಮಾಡ್ತಾ ಹೋಗ್ಬೋದು.
ಸೊಂಟ ನೋವು ಸಮಸ್ಯೆಗಳನ್ನು ನಿವಾರಣೆ ಮಾಡ್ತಾ ಹೋಗ್ಬೋದು. ಜೊತೆಗೆ ಮಧುಮೇಹ, ಹೃದಯ ರೋಗ ಸಂಬಂಧಿಸಿದ ಸಮಸ್ಯೆ, ಶ್ವಾಸಕೋಶದ ಸಂಬಂಧಿಸಿದ ಸಮಸ್ಯೆಗಳು, ಮೆದುಳಿನ ಭಾಗದ ಸಮಸ್ಯೆಗಳು, ಜೊತೆಗೆ ಕಿಡ್ನಿ, ಲಿವರ್ ತೊಂದರೆ, ಮಲಬದ್ಧತೆ ಸಮಸ್ಯೆ, ಲಿವರ್ ಸಮಸ್ಯೆಗಳು, ಜೊತೆಗೆ ಬಜ್ಜು, ಮಾನಸಿಕ ಖಿನ್ನತೆ, ಶೀತ, ನೆಗಡಿ, ಕೆಮ್ಮು, ಸೈನಸ್ ಪ್ರಾಬ್ಲಮ್ಗಳನ್ನು ಇವೆಲ್ಲವನ್ನು ಸಹ ನಿವಾರಣೆ ಮಾಡುವ ಶಕ್ತಿ ಒಂದು ಕಪಾಲಭಾತಿ ಪ್ರಾಣಾಯಾಮಕ್ಕಿದೆ. ಇತ್ತೀಚಿನ ವರದಿಗಳ ಪ್ರಕಾರ HIV ಪೇಷಂಟ್ ಈ ಒಂದು ಪ್ರಾಣಾಯಾಮವನ್ನು ಅಭ್ಯಾಸ ಮಾಡೋದ್ರಿಂದ HIV ಸಮಸ್ಯೆಯಿಂದಲೂ ಸಹ ದೂರ ಇರಬಹುದು ಅನ್ನೋದನ್ನು ಇವತ್ತಿನ ಒಂದು ಸಂಶೋಧನೆಗಳಿಂದ ತಿಳಿದು ಬಂದಿದೆ. ಇಂತಹ ಪ್ರಾಣಾಯಾಮಗಳನ್ನು ಪ್ರತಿನಿತ್ಯ ನಾವು ಅಭ್ಯಾಸ ಮಾಡ್ತಾ ಮಾನಸಿಕವಾಗಿ ನಾವು ಸಬಲವಾಗೋಣ, ಹೆಚ್ಚು ಮಾನಸಿಕವಾಗಿ ಸದೃಢವಾಗೋಣ ಅಂತ ತಿಳಿಸ್ತಾ ಪ್ರತಿನಿತ್ಯ ಪ್ರಾಣಾಯಾಮಗಳನ್ನು ಅಭ್ಯಾಸ ಮಾಡ್ತಾ ಹೋಗಿ, ಜೊತೆಗೆ ನಾವು ಮೆಡಿಟೇಷನ್ ಸ್ಥಿತಿಯಲ್ಲಿ ಮುಂದುವರಿಸ್ತಾ ಮಾನಸಿಕ ಒಂದು ದೃಢತೆಯನ್ನು ನಾವು ಹೆಚ್ಚು ಮಾಡ್ಕೊಳ್ತಾ ನಾವು ಹೋಗೋಣ ಅಂತ ತಿಳಿಸ್ತಾ ಇವತ್ತು ಕಪಾಲಭಾತಿ ಪ್ರಾಣಾಯಾಮವನ್ನು ತಿಳಿಸ್ಕೊಟ್ಟಿದ್ದೀನಿ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಆರೋಗ್ಯಕ್ಕೆ ಸಂಬಂಧಿಸಿದ ವಿಚಾರಗಳನ್ನು ತಿಳಿಯೋದಕ್ಕೆ ಪ್ರಯತ್ನ ಮಾಡ್ತಾ ಹೋಗೋಣ ಅಂತ ತಿಳಿಸ್ತಾ ಧನ್ಯವಾದಗಳು. ಥ್ಯಾಂಕ್ ಯು.